ಮಾಜಿ ಸಿಎಂ BSYಗೂ ಕೂಡ ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ದಿನಾನೇ. ಕಾರಣ ಕ್ರೂಷಿಯಲ್ ಡೇ, ಮಾಜಿ ಮುಖ್ಯಮಂತ್ರಿಗಳಿಗೂ ಕ್ರೂಷಿಯಲ್ ಡೇ. ಏನಕ್ಕೆ ಅನ್ನೋದ್ರ ಡೀಟೇಲ್ಸ್ ಈಗ ಬಂತು ನೋಡಿ. BS ಯಡಿಯೂರಪ್ಪಗೆ ಪೋಕ್ಸೋ ಕೇಸ್ನ ಟೆನ್ಷನ್ ಶುರುವಾಗಿದೆ. BS ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಕೇಸ್ನ ಕ್ವಾಶ್ ಮಾಡಬೇಕು, ಅದು ಅದರಲ್ಲಿ ಪುರಾವೆನೇ ಇಲ್ಲ ಮತ್ತು ಹುರುಳಿಲ್ಲ ಅಂತ ಹೇಳಿ ಕೋರ್ಟ್ ಮೆಟ್ಲನ್ನ ಏರಲಾಗಿತ್ತು. ಸೊ ಇವತ್ತು ಸೇಮ್ ಜಡ್ಜು ಈ ವಿಚಾರದಲ್ಲೂ ಕೂಡ ವರ್ಡಿಕ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಪ್ರಕರಣವನ್ನು ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು BS ಯಡಿಯೂರಪ್ಪ ಅವರು. ಅರ್ಜಿ ಪುರಸ್ಕರಿಸಿ FIR ಅನ್ನ ರದ್ದುಪಡಿಸಿದ್ರೆ, ಅರ್ಜಿಯನ್ನ ಪುರಸ್ಕರಿಸಿ ರದ್ದು ಮಾಡಿದ್ರೆ BS ಯಡಿಯೂರಪ್ಪ ಅವರಿಗೆ ನಿರಾಳತೆ ಅಂತೂ ಉಂಟಾಗುತ್ತೆ. ಸೊ ಏನಾಗುತ್ತೆ ಅನ್ನೋದು ಕುತೂಹಲ. ಫಸ್ಟ್ ಜಡ್ಜ್ಮೆಂಟ್ ಬರೋದು ಅಥವಾ ವರ್ಡಿಕ್ಟ್ ಬರೋದು CM ಕೇಸ್ನಲ್ಲಿ, ನಂತರ BS ಯಡಿಯೂರಪ್ಪ ಅವರ ಕೇಸ್ನಲ್ಲಿ ಸೇಮ್ ಜಡ್ಜು ತೀರ್ಪನ್ನು ಕೊಡ್ತಾರೆ. ಏನಿರುತ್ತೆ ಅನ್ನೋದು ಕುತೂಹಲ. ಓಕೆ, ಒಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ BS ಯಡಿಯೂರಪ್ಪ ಅವರ ಕೇಸ್ನಲ್ಲಿ ಏನಾಗುತ್ತೆ ಅನ್ನೋದು ಮೊದಲು ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಕೂಡ. ನಂತರ CM ಕೇಸ್ನಲ್ಲಿ ಏನಾಗುತ್ತೆ ಅಂತ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಇಬ್ಬರಿಗೂ ಕೂಡ ಡಿಸೈಡಿಂಗ್ ಡೇ, ಇದು ಕ್ರೂಷಿಯಲ್ ಡೇ. ಮತ್ತೆ ಇದ್ರಲ್ಲಿ ನಾವು ನೋಡಿದ್ವಿ CID ಎಂಟ್ರಿ ಆಗಿದೆ. CID ಎಂಟ್ರಿಯ ಬಿಸಿ ತಟ್ಟುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.